ಏನು ತಿಂಗಳು ಒಂದು 5,000 ಬರ್ಬೋದು ಮಚ್ಚ ನಮ್ಮ ಖರ್ಚಿಗೆ ಅಂತ. 5,000 ಸುಮ್ಮನೆನಾದ್ರೂ ಬೇಕು ಯೋಚನೆ ಮಾಡಿದ್ರೆ 5,000 3 ವರ್ಷ ಆಯಿತು. ಜಾಸ್ತಿ ಯಾವುದೋ ಇದು ಜೀವನ. ಹಲೋ ಎಷ್ಟು ಯಾವ ಥರ ಅಯ್ಯೋ ನೋಡಿ ಅಲ್ಲಿ ಇದನ್ನೆಲ್ಲ ರೆಡ್ ಶರ್ಟ್ ಹಾಕೊಂಡು ಅವನೇ ನಮ್ಮ ಮಚ್ಚ ಅವ್ರದ್ದೇ ಗೃಹ ಪ್ರವೇಶ. ಸೊ ಇದು ಹಾಲು ಇಲ್ಲ ಏನಿದು ಜಾಮೂನು, ಇದು ಯಾವ ಪಲ್ಯ. ವೆಲ್ಕಮ್ ಬ್ಯಾಕ್ ಡಾರ್ಲಿಂಗ್ಸ್, ನೀವು ನೋಡ್ತಿದ್ರೆ ನಿಮ್ಮ ರಾಯಲ್ ಶೆಟ್ಟಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಲು. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಏನಂತ ಅಂದ್ಬಿಡು. ಸೊ ನಮ್ಮನೆ ನಮ್ಮನೆ ಅಂದ್ಕೊಂಡೆ, ನಮ್ಮ ಫ್ರೆಂಡ್ ಮನೆಯದು ಗೃಹ ಪ್ರವೇಶ ಇದೆ. ಸೊ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ಸೊ ಆ ರಿಯೂನಿಯನ್ಗೆ ಇವತ್ತು ನಮ್ಮ ಫ್ರೆಂಡ್ ಮನೆಗೆ ಅಂತ ಹೋಗ್ತಾ ಇದ್ದೀನಿ. ಸೊ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಬರೋದು ಸಿಕ್ಕಾಪಟ್ಟೆ ಫನ್ ಇರುತ್ತೆ. ತುಂಬ ವರ್ಷ ಆದಮೇಲೆ ಈ ಮದುವೆಗಳಿಗೆ ಮಾತ್ರ ಸೇರ್ತಾ ಇದ್ವಿ, ಇವಾಗ ಯಾವುದೂ ಮದುವೆನೂ ಇಲ್ಲ ಗುರು. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಬರ್ತಿರೋದ್ರಿಂದ ಒಂಥರ ಸಖತ್ ಫನ್ ಇರುತ್ತೆ. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಎಲ್ಲರೂ ಮನೆ ಕಷ್ಟಪಟ್ಟೆ ಕಟ್ಟೋದು. ಅದೇ ಥರ ನಮ್ಮ ಫ್ರೆಂಡ್ ಕಟ್ಟಿದ್ದಾನೆ. ಸೊ ಹೋಮ್ ಟೂರು, ನಮ್ಮ ಭೋಜನ ಗೀಜನ ಕ್ಷಣಗಳು ಆ್ಯಂಡ್ ಫ್ರೆಂಡ್ಸ್ ಜೊತೆ ಫನ್ ಮಾಡೋ ಟೈಮ್ ಆಗಿರ್ಬೋದು. ಸೊ ಎಲ್ಲನೂ ತೋರಿಸ್ತೀನಿ. ಸೊ ಬನ್ನಿ ಜಾಯ್ನ್ ಆಗಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಕೊನೆ ಗಂಟೆ ನೋಡಿ ಸಖತ್ ಫನ್ ಇರುತ್ತೆ ಅಂತ ಹೇಳ್ತಾ, ನೀವೇನಾದ್ರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಹಾಕಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಗಂಟೆ ಬಟನ್ನ ಗುದ್ದಿ ನಮ್ಮ ನೋಟಿಫಿಕೇಷನ್ ಎಲ್ಲ ಬರೋದಕ್ಕೆ. ವೆಲ್ಕಮ್ ಟು ರಾಯಲ್ ಶೆಟ್ಟಿ ಚಿತ್ರ ವಿಚಿತ್ರ ವ್ಲಾಗ್ಸ್. ಲೆಟ್ಸ್ ಗೋ ಡಾರ್ಲಿಂಗ್ಸ್. ಇವಾಗ ಎಂಟ್ರಿ ಕೊಟ್ಟಾಯಿತು. ಆ್ಯಕ್ಚುಲಿ ಯಾರೂ ಬಂದಿಲ್ಲ, ನಾವೇ ಸ್ವಲ್ಪ ಬೇಗ ಬಂದ್ಬಿಟ್ಟಿದ್ದೀವಿ. ಸೊ ಯಾರೂ ಫ್ರೆಂಡ್ಸಿನ ಬಂದಿಲ್ಲ. ಬಟ್ ನಿಮಗೆ ನಾನು ಹೋಮ್ ಟೂರ್ ತೋರಿಸ್ತೀನಿ. ಸೊ ಆಲ್ರೆಡಿ ಎಲ್ಲ ಪೆಂಡೋಲೆಲ್ಲ ಹಾಕ್ಬಿಟ್ಟವ್ರೆ. ಸೊ ನಾವಿನ್ನೂ ಬರೀ ಗಾಡಿ ಮೇಲೆ ಕೂತಿದ್ದೀವಿ, ಫ್ರೆಂಡ್ಸ್ ಬರಲಿ ಅಂತ ಕಾಯ್ತಾಯಿದ್ದೀನಿ. ಸೊ ಈಗ ಹೋಮ್ ಟೂರ್ ಆದರೂ ಅಟ್ಲೀಸ್ಟ್ ಅವ್ರಿಗೆ ನಿಮ್ಗೆ ಹೋಮ್ ಟೂರ್ ಮಾತ್ರ ತೋರಿಸ್ತೀನಿ ಬನ್ನಿ ಗೈಸ್. ಈಗ ಹೋಗ್ತಿದ್ದೀವಿ ನೋಡಿ, ಇಲ್ಲಿ ಪೆಂಡೋಲ್ ಹಾಕಿದ್ದಾರೆ ಆಲ್ರೆಡಿ ಆ್ಯಕ್ಚುಲಿ ಊಟ ಮಾಡೋಕ್ಕೆ. ಸೊ ಸ್ವಲ್ಪ ಸೈಡ್ ಸ್ವಲ್ಪ ಹಂಗೆ ಎಂಟ್ರಿ ಕೊಟ್ಟರೆ ನೋಡಿ, ಇದೆ ಆ್ಯಕ್ಚುಲಿ ಬಿಲ್ಡಿಂಗು, 2 ಫ್ಲೋರು. ಬನ್ನಿ ತೋರಿಸ್ತೀನಿ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಆ್ಯಕ್ಚುಲಿ ಇನ್ನೊಂದು ರೂಮ್ ಐತೆ. ಇಲ್ಲೆಲ್ಲ ಆ್ಯಕ್ಚುಲಿ ರಿಲೇಷನ್ಸ್ ಇದ್ದಾರೆ. ಇಲ್ಲೊಂದು ರೂಮ್ ಇದೆ, ರೂಮು ಹಾಲು ಮತ್ತು ವಾಶ್ರೂಮು ಎಲ್ಲ ಜಾಸ್ತಿ ಜನ ಇರೋದಕ್ಕೆ ಅದಕ್ಕೆ ತೋರ್ಸೋಕ್ಕಾಗ್ತಾಯಿಲ್ಲ. ಬನ್ನಿ ಇವಾಗ ಆ್ಯಕ್ಚುಲಿ ಹೊರಗಡೆ ಎಂಟ್ರಿ ಕೊಡೋಣ. ಇದು ಬಂದ್ಬಿಟ್ಟು ಸ್ಟೋರ್ ರೂಮ್ ಅಂತೆ. ಇದು ಆ್ಯಕ್ಚುಲಿ ಸುಮ್ಮನೆ ಗೆಸ್ಟ್ಗೋಸ್ಕರ ಮಾಡಿರೋದು. ಈಗ ಆ್ಯಕ್ಚುಲಿ ಮೇಲೆ ಹೋಗೋಣ. ಸೊ ಈಗ ಫಸ್ಟ್ ಫ್ಲೋರಿಗೆ ಬಂದರೆ ಆ್ಯಕ್ಚುಲಿ ಕಹಾನಿ ಇರೋದಿಲ್ಲಿ. ಸೊ ಫಸ್ಟ್ ಫ್ಲೋರಿಗೆ ಬಂದರೆ ನೋಡಿ, ಫಸ್ಟ್ ಫ್ಲೋರು. ಸೊ ನಿಮ್ಗೆ ತೋರಿಸ್ತೀನಿ. ಕಿಚನ್ನು ನೋಡ್ತಿರ್ಬೋದು, ಅದು ಗೊತ್ತಲ್ಲ, ಅದು ಅದೇ ಗಾಳಿ ಹೋಗೋಕ್ಕೆ ಆ್ಯಕ್ಚುಲಿ ಹೊಸ ಟೆಕ್ನಾಲಜಿ ಅಲ್ಲ. ಸೊ ಇಲ್ಲಿ ಸಖತ್ತಾಗಿದೆ ಗುರು, ಎಂಟ್ರೆನ್ಸ್ ಸೂಪರ್ ಆಗಿದೆ. ದೇವರು ಕುಣಿಸಿದ್ದಾರೆ. ಸೊ ಅಲ್ಲಿ ಮನೆ ಇದೆ, ಅಲ್ಲಿ ದೇವ್ರ ಮನೆ ಇದೆ. ಸಾರಿ, ಎಲ್ಲ ರಿಲೇಷನ್ಸ್ ಎಲ್ಲ ಇದ್ದಾರೆ ನೋಡಿ. ಅಲ್ಲಿ ಇದನ್ನೆಲ್ಲ ರೆಡ್ ಶರ್ಟ್ ಹಾಕೊಂಡು ಅವನೇ ನಮ್ಮ ಮಚ್ಚ ಅವ್ರದ್ದೇ ಗೃಹ ಪ್ರವೇಶ. ಸೊ ಇದು ಹಾಲು. ಇಲ್ಲೊಂದು ರೂಮು ಆ್ಯಕ್ಚುಲಿ. ಅದಾದಮೇಲೆ ಬಂದಮೇಲೆ ಇಲ್ಲೊಂದು ರೂಮು. ಅವ್ರು ನಮ್ಮ ರಾಖಿ ಅವ್ರ ಅಕ್ಕ ಫ್ರೆಂಡ್ಸ್ ಇದ್ದಾರೆ. ಇಲ್ಲಿ ವಾಶ್ರೂಮ್. ಆ್ಯಕ್ಚುಲಿ ವಾಶ್ರೂಮೆಲ್ಲ ಏನು ತೋರ್ಸೋದು ಬೇಡ. ಸೊ ಬನ್ನಿ ಇವಾಗ ಸೆಕೆಂಡ್ ಫ್ಲೋರ್ ಹೋಗೋಣ. ಆ್ಯಕ್ಚುಲಿ ಎಲ್ಲ ಫೋಟೋ ಶೂಟ್ ಮಾಡಿಸ್ತಿದ್ದಾರೆ. ಸೊ ಬನ್ನಿ ಇವಾಗ ನಾವು ಮೇಲ್ಗಡೆ ಹೋಗೋಣ. ಈಗ ಸೆಕೆಂಡ್ ಫ್ಲೋರಲ್ಲಿ ಆ್ಯಕ್ಚುಲಿ ಟೆರೇಸು ಗುರು, ಮಾಮೂಲಿ ಟೆರೇಸ್ಸು. ಸೊ ಇಲ್ಲಿ ಸುಮ್ಮನೆ ಒಂಥರ ನಾರ್ಮಲ್ ಬಾಲ್ಕನಿ, ಸುಮ್ಮನೆ ಚಿಲ್ ಮಾಡೋಕ್ಕೆ. ಈವ್ನಿಂಗ್ ಗೊತ್ತು ನಾರ್ಮಲಾಗಿ ಇಲ್ಲಿ ಮಾಮೂಲಿ ವರಾಂಡ ಗೊತ್ತಲ್ಲ, ಮೇಲ್ಗಡೆ ಟ್ಯಾಂಕು ನೀರಿಗೆ. ಇಲ್ಲೊಂದು ಸುಮ್ಮನೆ ಒಂದು ಕೊಳಾಯಿ ನಾರ್ಮಲಾಗಿ ಏನಾದರೂ ಜಸ್ಟ್ ಕೈಯಲ್ಲಿ ತೊಳ್ಕೊಳ್ಳೋಕ್ಕೆ. ಆಮೇಲೆ ಇಲ್ಲೊಂದು ರೂಮು ಸೆಕೆಂಡ್ ಫ್ಲೋರಲ್ಲಿ. ಐ ಥಿಂಕ್ ಇದು ಇಂಡಿವಿಜುವಲಾಗಿ ಸಗದಾಗಿದೆ ಗುರು. ಒಂಥರ ನೋಡಿ, ಇಲ್ಲೊಂದು ಅಡುಗೆ ಮನೆ. ಆ್ಯಕ್ಚುಲಿ ಅಡಿಷ್ನಲ್ ಅಡುಗೆ ಮನೆ ಇದೆ. ಇಲ್ಲಿ ಮೇಲ್ಗಡೆ ಯಾರೂ ಇರಲ್ವಂತೆ, ಬಟ್ ಆದರೂ ಕೂಡ ಅಡಿಷ್ನಲ್ ಅಡುಗೆ ಮನೆ ಮಾಡಿಸಿದ್ದಾರೆ. ಮೇ ಬಿ ಗೆಸ್ಟಿಗೆ ಬಂದರೆ ಚೆನ್ನಾಗಿರುತ್ತೆ, ಒಂದು ಗೆಟ್ ಟುಗೆದರ್ ಥರ. ಮತ್ತು ಇಲ್ಲೊಂದು ರೂಮ್ ಇದೆ, ಆ್ಯಂಡ್ ಮತ್ತು ಇನ್ನೊಂದು ಅಡಿಷ್ನಲ್ ವಾಶ್ರೂಮ್ ಇದೆ. ಸೊ ಇದು ಒಂಥರ ಏನಂತಾರೆ, ಒಂದು ನಾರ್ಮಲಾಗಿ ಒಂದು ಇಂಡಿವಿಜುವಲ್ ರೂಮು ಚೆನ್ನಾಗಿದೆ ನೋಡಿ. ಆಚೆ ಕಡೆನೂ ಅಷ್ಟೇ ಗುರು, ಸಖತ್ತಾಗಿದೆ. ಆ್ಯಕ್ಚುಲಿ ಮೇಲ್ಗಡೆನೂ ಹತ್ತು ಬಂದ್ಬಿಡೋಣ, ಇನ್ನೇ ಇಷ್ಟೇ ಆಗೈತಂತೆ. ಮೇಲ್ಗಡೆ ತೋರಿಸೋದ್ರಲ್ಲಿ ಏನಂತೆ. ಸೊ ಮೇಲ್ಗಡೆ ನೋಡಿ ಎರೆ ಟ್ಯಾಂಕ್ ಇಕ್ಕಿದ್ದಾರೆ. ಮೇಲ್ಗಡೆನೂ ಸಖತ್ತಾಗಿದೆ. ಆ್ಯಕ್ಚುಲಿ ಕಂಬಿ ಹಾಕ್ಬಿಟ್ಟು ಬಟ್ಟೆ ಒಣಗಾಕೋಗ್ಬೋದು ಗುರು, ಬೇಗ ಇದಾಗ್ಬಿಡ್ತದೆ ನೋಡಿ. ಅವನೇ ನಮ್ಮ ಮಚ್ಚ ಆಲ್ರೆಡಿ ನಿಂಗೆ ತೋರಿಸಿದ್ನಲ್ಲ, ರೆಡ್ ಕಲರ್ ಟೀ ಶರ್ಟು. ಅವ್ನು ಮಾತಾಡೋದು ಬಂತೆ ಗುರು, ಅದೇನೋ ನಾಚ್ಕತ್ತವ್ರಿ.
ನಮ್ಮ ಫ್ರೆಂಡ್ಸ್ ಎಲ್ಲ ಯಾಕೆ ನಾಚ್ಕೊತಾರೋ ಅದೇನು. ಸರ್ ಅದಕ್ಕೆ ಸರ್ ನಿಮ್ಮನ್ನ ಶೋ ಮೆನ್ನು ಕ್ರಿಯೇಟರ್ ಲೇಜಿ ಆಗಿರಲಿಲ್ಲ ಕ್ರೇಜಿ ಮಾಡ್ಬಿಡ್ತೀರ ಸರ್ ನೀವು. ಬಾಂಡು ಮಗ ಅಣ್ಣ ಬಾಂಡು ಜಾಸ್ತಿ ಮಾಡು ಸೌಂಡು ಬಂದ ಕಾಶ್ನೂರ್ ಗಂಡು. Twinkle twinkle little star we all love you power star. ಕಾಯಿನ ಹಾಕ್ಯ ನಾನೇನು ಮುಗಿ ಬರೋ ಅಷ್ಟೊತ್ತಿಗೆ ಏನೋ ಮಾಡ್ಕೊಳ್ಳೋಣ ಅಂದ್ರು ಕಾಯಿನ ಹಾಕ್ಯ. ಇದು ಈ ಸಮಯದಲ್ಲಿ ಪ್ರಯತ್ನಿಸಲು ಆಗಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ನೀವು ಸುಂದರವಾಗಿದ್ದೀರಾ, ನನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದೀರಾ. ಗೈಸ್ ಎಲ್ಲ ಫ್ರೆಂಡ್ ನೋಡಿ ಎಲ್ಲ ಫ್ರೆಂಡ್ಸ್ನು ಕರೆದಿದ್ವಿ. ಮುಂಚೆ ಕಾಣಿದ್ರು ನಮ್ಮ ಹುಡುಗ ನೋಡ್ರಿ ರಾಕಿ ಬಾಯಿ ಕಸ ಲಡ್ಡು ಎತ್ಕೊಯ್ತವನೆ. ಆ್ಯಕ್ಚುಲಿ ಎಲ್ಲಾರನ್ನೂ ಕರೆದಿದ್ದ ಪಾಪ ಅವ್ರು ರಾಕಿ ಲೋಫರ್ ನನ್ನ ಮಕ್ಕಳು ಕೈ ಕೊಟ್ಬಿಟ್ಟು ಸೀರಿಯಸ್ಲಿ ಬಂದು ನೋಡಿ. ನಮ್ಮ ಯಶು ಬಂದವನೆ, ನಮ್ಮ ಬರ್ತಾ ಬಂದವನೆ, ಲಡ್ಡು ಮಾತ್ರ ನಮ್ಮ ಜಗ್ಗ ಬಂದವನೆ. ಮಚ್ಚ ಹೆಂಗೈತೆ ಮಚ್ಚ ಜೀವನ? ನೆಮ್ಮದಿ ಇದೆ. ನೆಮ್ಮದಿ ನಿಮ್ದು ಮಚ್ಚ ಆರಾಮು? ನಮ್ಮ ಜೀವನ ಮುಂದಕ್ಕೆ ಹೋಗ್ತಿಲ್ಲ, ಮುಂದಕ್ಕೆ ಹೋಗ್ತಲ್ಲ. ಜಗ ನಿಂದು ಮುಖೇಶ್ ಸ್ವಾಮಿ ನೋಡಿ ಸ್ವಾಮಿ, ನಾನು ಐಫೋನ್ ಇಟ್ಕೊಂಡಿದ್ದೀನಿ ಏನಂತೀರಾ? ಐಫೋನ್ ಯೂಸಿಂಗ್ ಐಫೋನ್ ಕಿವಿಲಿ. ನಾನು ನನ್ನ ಹೆಸರು ಯಶ್ವಂತ್ ಚಟ್ರಿ ಪೊಳ್ಳೈ. நான் என்ஜாய் வரந்தியோ கேரளத்தில் வந்திருக்கேன். நான் இப்போ போடி பண்ணிட்டு போடி ஆயிட்டேன். நான் வந்து 2 தினத்திலிருந்து இங்கே வந்துள்ளே. என் கேரளத்தை பற்றி என்ன பேசினாலும் நான் வந்து கண்ணாயிகா ಏನಂತೀರಾ ಗಾಯ್ಸ್? ನಾನು ಸುಂದರವಾಗಿದ್ದೀನಿ ಎಂದು ಕಾಮೆಂಟ್ ಮಾಡಿ ಗಾಯ್ಸ್. ಸರ್ಜ ಬಂದು ಸರ್ಜ ಆಕ್ಷನ್ ಪ್ರಿನ್ಸ್ ಸರ್ಜ, ಸರ್ಜ ಬಂದು ಸರ್ಜ ಆಕ್ಷನ್ ಪ್ರಿನ್ಸ್ ಸರ್ಜ. ಅದು ಏನದು ಕೈ ಯಾಕೆ ನೀವು ಎದುರ್ಕೊಂತ ಇದ್ರಿ? ಏನು ಕಾರಣ? ಎಷ್ಟು ವರ್ಷ ನೀವು ಕಷ್ಟಪಟ್ಟು ಮನೆಯನ್ನು ಕಟ್ಟಿ ಮಾತಾಡಿಲ್ಲ ಅಂದ್ರೆ ಹೆಂಗೆ? ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಗೈಸ್ ಈಗ ನಮ್ಮ ಮಾತಾಡ್ಸೋಣ. ಸಿಕ್ಕಾಪಟ್ಟೆ ಕಷ್ಟ. ಗಾಯ್ಸ್ ನೋಡಿ, ನಮ್ಮ ರಾಕಿ ನಮಗೋಸ್ಕರ ಮದುವೆಲಿ ಸೀಟ್ ಹಾಕ್ಸಿರೋ ಸೀಟಲ್ಲಿ ಹಾಕ್ಸ್ಬಿಟ್ಟವನೇ ಮಸ್ತಾಗಿ ಕುತ್ಕೊಳ್ಳೋಣ. ಗಾಯ್ಸ್ ಈಗ ಎಲೆ ಬಂತು. ಏನಿದು ಜಾಮೂನು, ಇದು ಯಾವ ಪಲ್ಯ? ಕೋಸಂಬರಿ, ಹಪ್ಪಳ, ಕಾಳು ಗೊಜ್ಜುನ ಇಲ್ಲ ಕಾಳು ಪಲ್ಯ, ಇನ್ನೊಂದು ಥರ ಕಾಳು ಪಲ್ಯ, ಉಪ್ಪಿನಕಾಯಿ, ಒಬ್ಬಟ್ಟು. ಈಗ ಫಸ್ಟ್ ಟೈಮ್ ಟೇಸ್ಟ್ ಮಾಡೋಣ. ಫಸ್ಟ್ ಕೋಸಂಬರಿನೇ ತಿನ್ಬಿಡೋಣ. ನಮ್ಮ ರಾಕಿ ಬಾಯಿ ಮಸ್ತಾಗೆ ಮಾಡಿಸೋರೆ. అవును సార్. ವಿವಾಹ ಭೋಜನವಿದು, ವಿಚಿತ್ರ ಪಠ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು ಗೈಸ್ ಒಬ್ಬಟ್ಟಾದಮೇಲೆ ಪೂರಿಗೆ ಏನು ಮಚ್ಚೋದು? ಸಾಗು. ಇದನ್ನ ಇವಾಗ ಜಡಾಯಿಸೋಣ ಬನ್ನಿ. ಪೂರಿ ಆದಮೇಲೆ ಗೀ ರೈಸ್ ಬಂತು. ನಾನು ಮಾತಾಡ್ತಾ ಇದ್ದೀನಿ, ಮಾತಾಡ್ಬೇಕಾದ್ರೆ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು. ಘೋರ ಅನ್ಯಾಯ ಗಾಯ್ಸ್. ನೋಡಿ ಅನ್ನ ತೂತ್ ಮಾಡಿ ಇಟ್ಬಿಟ್ಟವ್ರೆ, ರಸಮೇ ಬಂದಿಲ್ಲ, ಇವಾಗ ಬತ್ತೈತೆ. ವ್ಲಾಗ್ ನೋಡಿದ ತಕ್ಷಣ ಬಂದ್ಬಿಡ್ತಾರೆ. ನಮಗೆ ಎಷ್ಟು
ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಟ್ ಲಾಸ್ಟ್ ಎಲ್ಲ ಮುಗೀತು. ಫನ್ ಮಾಡಿದ್ದು ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಐ ಥಿಂಕ್ ಹೋಪ್ ನೀವೆಲ್ಲರೂ ಆರಾಮಾಗಿ ಎಂಜಾಯ್ ಮಾಡಿದ್ದೀರಾ ಅಂತ. ಸೊ ಅಟ್ ಲಾಸ್ಟ್ ನಮ್ಮ ಯಶು ಮಚಾ ಹಾಯ್, ನಮ್ಮ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ಬಿಡು. ರಾಯಲ್ ಶೆಟ್ಟಿ ಸರ್ಪ್ರೈಸ್ ಮಾಡಿ. ಬೇಡ ಸಬ್ಸ್ಕ್ರೈಬ್ ಮಾಡಿ, ಸರ್ಪ್ರೈಸ್ ಮಾಡಬೇಡಿ. ಅಟ್ ಲಾಸ್ಟ್ ಇರೋ ಮಚ್ಚ ಬಾಯ್ ಹೇಳ್ಬಿಡ್ತೀನಿ. ಅಟ್ ಲಾಸ್ಟ್ ನಮ್ಮ ರಾಕಿದು ಗೃಹ ಪ್ರವೇಶ ಆಗಿದ್ದು ನೋಡಿದ್ರಲ್ಲ ಹೆಂಗಿತ್ತು ಅಂತ ಅಂದ್ಬಿಟ್ಟು. ಸೊ ಒಳ್ಳೇದಾಗಲಿ ರಾಕಿಗೆ ಮಚ್ಚ. ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ಬಿಡು ಮಚ್ಚ, ಮಾಡಬೇಡಿ. ಡಬಲ್ ಮೀನಿಂಗು ಸರ್, ಯಾವ್ದು ಡಬಲ್ ಮೀನಿಂಗು? ಲೈಕನ್ನು ನೋಡ್ಬಿಡಿ, ಸಬ್ಸ್ಕ್ರೈಬ್ ಮಾಡಿ ಅಂತಂದು. ಅದು ಬರಲ್ಲ ನಂತು. ಹಾಂ, ಗೋಲಿ ಹೊಡಿರಿ ಅಂತ ಅಂತವ್ರೆ. ಸೊ ಅಟ್ ಲಾಸ್ಟ್ ಎಲ್ಲ ನಮ್ಮ ಫ್ರೆಂಡ್ಸ್ನ ನೋಡಿದ್ರಲ್ಲ ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ. ಸೊ ನಮ್ಮ ಜಗ್ಗ ಸೊ ಎಲ್ಲ ಒಂದು ಒಳ್ಳೆ ಟೈಮ್ ಇತ್ತು ಮಚ್ಚ, ಒಂದೊಳ್ಳೆ ಟೈಮ್ ಇತ್ತು, ಎಂಜಾಯ್ ಮಾಡಿದ್ದು. ಸೊ ಎಲ್ಲ ಮಚ್ಚ ಬರ್ತಿದ್ದ ಕಾರಣ. ಸೊ ಇಷ್ಟು ಫನ್ ಮಾಡಿದ್ದೀರಾ ಅಂತ ಅಂದರೆ ಓಕೆ, ಥ್ಯಾಂಕ್ ಯು. ಸೊ ಎಲ್ರಿಗೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋಗೆ ಸಿಗ್ತೀನಿ. ಅಲ್ಲಿ ಗಂಟ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ ಬಾಯ್.